ಕ್ಯಾರೆಕ್ಟರ್ ನೋಡ್ತೀರಿ, ಹುಡುಗದಾಗ್ಲಿ ಹುಡುಗಿದಾಗ್ಲಿ. ಆ ಕ್ಯಾರೆಕ್ಟರ್ ನೋಡೋಕ್ಕಿಂತ ಮುಂಚೆ ಅಪಿಯರೆನ್ಸ್ ನೋಡ್ತೀವಿ ನಾವು. ಒಂದು ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಟ್ರಾಕ್ಷನ್ ಇಂಪಾರ್ಟೆಂಟೇ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಈ ಲುಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಅನ್ಕೊಳ್ತಾರೆ ಬ್ಯೂಟಿ ನೋಡ್ಲಿಕ್ಕೆ ಚೆನ್ನಾಗಿರೋದು ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಕರೆಕ್ಟ್. ಆದ್ರೆ ಇದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 4ರಿಂದ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ಹೆಂಗೆ ಮ್ಯಾಟ್ರ್ ಆಗುತ್ತೆ ಅಂತೇಳಿ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಸ್ಕ್ರೀನ್ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಏನು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಇದರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಡ್ರೆಸ್ಸಿಂಗ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮೊದಲು ನಿಮ್ಮ ಪ್ರೀತಿ ಶುರು ಆಗದೆ ಒಂದು ಅಟ್ರಾಕ್ಷನ್ ಶುರು ಆಗುತ್ತೆ. ಎಕ್ಸಾಂಪಲ್, ಈಗ ನೀವು ನಿಮ್ಮ ಲೈಕ್ ಏನು ಕ್ಯಾರೆಕ್ಟರ್ ನೋಡ್ತೀರಿ, ಹುಡುಗದಾಗ್ಲಿ ಹುಡುಗಿದಾಗ್ಲಿ. ಆ ಕ್ಯಾರೆಕ್ಟರ್ ನೋಡೋಕ್ಕಿಂತ ಮುಂಚೆ ಅಪಿಯರೆನ್ಸ್ ನೋಡ್ತೀವಿ ನಾವು. ಕರೆಕ್ಟ್, ಎಲ್ರಿಗೂ ಇರುತ್ತೆ ಒಂಚೂರು ಏನೋ ಒಂದು ನೋಡ್ಲಿಕ್ಕೆ ಹಿಂಗಿರ್ಬೇಕು ಅಟ್ಲೀಸ್ಟ್. ಆಮೇಲೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್, ಬಟ್ ಅಪಿಯರೆನ್ಸ್ ಎಲ್ಲಿಂದ ಒಂದು ಅಟ್ರಾಕ್ಷನ್ ಶುರು ಆಗುತ್ತೆ. ಅಟ್ರಾಕ್ಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಒಂದು ಡ್ರೆಸ್ಸಿಂಗ್ ಸೆನ್ಸ್, ಹುಡುಗನಲ್ಲಾಗ್ಲಿ ಹುಡುಗಿನಲ್ಲಾಗ್ಲಿ ಆ ಡ್ರೆಸ್ಸಿಂಗ್ ಸೆನ್ಸ್ ಇರೋದ್ರಿಂದಾನೆ ಒಂದು ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಅಟ್ರಾಕ್ಷನ್ ನಾವು ಕ್ಯಾರೆಕ್ಟರ್ ತಿಳ್ಕೊಳ್ಳಿಕ್ ಶುರು ಮಾಡ್ತೀವಿ. ಆ ಕ್ಯಾರೆಕ್ಟರ್ ನಮಗ್ ಸೆಟ್ ಆಯಿತು, ಅವ್ರ ಥಾಟ್ ಪ್ರೊಸೆಸ್ ನಮಗ್ ಸೆಟ್ ಆಯಿತು ಅಂತ ಹೇಳಿದ್ರೆ ಆವಾಗ ನಾವು ಆ ಪ್ರೀತಿನಲ್ಲಿ ಆಲ್ಮೋಸ್ಟ್ ಒಪ್ಕೊಳಕ್ ರೆಡಿ ಇರ್ತೀವಿ. ನೋ? ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ನೀವು ನಿಮಗೆ ಸುಳ್ಳು ಅನ್ಸಿದ್ರೆ ಕಮೆಂಟ್ ಮಾಡೋದು ಬೇಡ. ಓಕೆ, ಅಂಡ್ ನಿಜ ಅನ್ಸಿದ್ರೆ ಲೈಕು ಕೂಡ ಮಾಡಿ. ಸೊ ಅದೇ ಹೇಳ್ತೀನಿ, ಏನಂದ್ರೆ ಫಸ್ಟ್ ಕ್ಯಾರೆಕ್ಟರ್ ನೋಡೋ ಮುಂಚೆ ನಾವು ಅಪಿಯರೆನ್ಸ್ ನೋಡ್ತೀವಿ. ಯಾರು ಕೂಡ ಎಲ್ಲ ಇಂಟರ್ವ್ಯೂ ಹೋಗ್ತೀವಿ, ಫಸ್ಟ್ ನಮ್ ಡ್ರೆಸ್ಸಿಂಗ್ಸ್ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ಮ ಟ್ಯಾಲೆಂಟು ಒಳಗಡೆ ಕ್ಯಾರೆಕ್ಟರ್ ಎಲ್ಲ ಗೊತ್ತು ಮಾಡ್ಲಿಕ್ಕೆ ಸಾಧ್ಯ. ಅಪಿಯರೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ಸೆನ್ಸು ನೀಟ್ ಆಗಿರ್ಬೇಕು. ಒಂದು ನಂಗಂತೇಳಿ ಇಲ್ದಿರೋದ್ರಲ್ಲಿ ತಗೊಂಡು ಹಂಗಲ್ಲ, ಆಕ್ಚುಲಿ ಒಂದು ನೀಟಾಗಿ ಕಾಣ್ಬೇಕು, ಒಂದು ಆ ತರದ್ದು. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಲೈಕ್ ಲುಕ್ ಏನಿದೆಯಲ್ಲ ರಿಲೇಶನ್ಶಿಪ್ ಅಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಕೊಡುತ್ತೆ. ನೀವು ಎಷ್ಟು ಫಿಟ್ ಅಂಡ್ ಫೈನ್ ಅಂಡ್ ಹ್ಯಾಂಡ್ಸಮ್ ಆಗಿರ್ತೀರಿ ಅಷ್ಟೇ ಕಾನ್ಫಿಡೆನ್ಸ್ ನಿಮಗಿರುತ್ತೆ ಆಕ್ಚುಲಿ. ಅಂಡ್ ನಿಮ್ ಜೊತೆಗಿರೋರಿಗೂ ಒಂದು ಕಂಫರ್ಟ್ ಫೀಲ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಎಕ್ಸಾಂಪಲ್, ಈಗ ಎಲ್ರಿಗೂ ಒಂದು ಆಸೆ ಇರುತ್ತೆ ಚೆನ್ನಾಗಿರೋ ಪಾರ್ಟ್ನರ್ ಬೇಕು ಅಂತ. ಎಲ್ಲ ಫಸ್ಟ್ ಲುಕ್ ವೈಸ್ ಅಂಡ್ ಕ್ಯಾರೆಕ್ಟರ್ ವೈಸ್ ಎಲ್ರಿಗೂ ಇಷ್ಟ ಇರುತ್ತೆ. ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡೋಣ? ಎಲ್ರಿಗೂ ಇರೋದು ಇಷ್ಟ, ಚೆನ್ನಾಗಿರೋದೇ ಬೇಕು ಅಂತ. ಸೊ ನಾನು ಅದೇ ಹೇಳ್ತಿರೋದು, ಆ ಲುಕ್ ಇತ್ತು ಅಂತ ಹೇಳಿದ್ರೆ ಆ ಲುಕ್ ಇಂದ ನಮ್ಗೆ ಒಂದು ಏನೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀಟ್ ಆಗಿರೋದು, ಕ್ಲೀನ್ ಆಗಿರೋದು ಅಂಡ್ ಕ್ಲೀನ್ ಆಗಿ ಕಾನ್ಫಿಡೆನ್ಸ್ ಮಾತಾಡ್ತಿರೋದು, ಇದೆಲ್ಲಾನು ಕೂಡ ಏನಾಗುತ್ತೆ ನಮಗೆ ಕಾನ್ಫಿಡೆನ್ಸ್ ಇಡುತ್ತೆ. ಇದು ರಿಲೇಶನ್ಶಿಪ್ ಅಲ್ಲಿ ನಾವು ಎಷ್ಟು ಕಾನ್ಫಿಡೆನ್ಸ್ ಇಂದ ಇರ್ತೀವಿ ಅಷ್ಟು ಬೆಸ್ಟ್ ರಿಲೇಶನ್ಶಿಪ್ ಆಗಿ ನಮ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ರಿಲೇಶನ್ಶಿಪ್ ಅಲ್ಲಿ ಲುಕ್ ಮುಖ್ಯ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೋಡಿ, ಅಟ್ರಾಕ್ಷನ್ ಮೇಂಟೈನ್ ಮಾಡಬೇಕು ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ಲೈಕ್ ಬೋರಿಂಗ್ ಲೈಫ್ ಆಗ್ಬಾರ್ದು ಅಂತ ಹೇಳಿದ್ರೆ ಅಂಡ್ ನಮ್ಮ ಕ್ಯಾರೆಕ್ಟರ್, ನಮ್ಮ ಲೈಕ್ ಬುದ್ಧಿಮಟ್ಟ, ನಮ್ಮ ತಿಳುವಳಿಕೆ, ಮೆಚುರಿಟಿ ಒಟ್ಟಿಗೆ ಅಟ್ರಾಕ್ಷನ್ ತುಂಬಾ ಮುಖ್ಯ ಇರುತ್ತೆ. ಒಂದು ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಟ್ರಾಕ್ಷನ್ ಇಂಪಾರ್ಟೆಂಟೇ ಆಗುತ್ತೆ. ಇದು ಡೀಪ್ ಇದ್ರ ಈ ಒಂದು ರಿಲೇಶನ್ಶಿಪ್ ವಿಚಾರದಲ್ಲಿ ಡೀಪ್ ಹೋದ್ರೆ ನೋಡಿ, ಪ್ರತಿಯೊಬ್ರು ಯಾರೋ ಹೊರಗಡೆ ನಾವೆಲ್ಲ ಒಂದು ಏನೋ ಚೆನ್ನಾಗಿರೋದು ನೋಡಿದಾಗ ನಮ್ಗೆ ಅಟ್ರಾಕ್ಟ್ ಆಗುತ್ತೆ, ವಾವ್ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಈ ಒಂದು ಬೆಸ್ಟ್ ಸ್ಮೆಲ್ ಇರ್ತಕ್ಕಂಥ ಹೂವಿನ ಪಕ್ಕ ಕುತ್ಕೊಂಡ್ರೆ ಅದು ಬೆಸ್ಟ್ ಚೆನ್ನಾಗಿ ಸ್ಮೆಲ್ ಇತ್ತು ಅಂದ್ರೆ ಕುತ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದೇ ನಿಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಕುತ್ಕೊಳ್ಳೋಕೆ ಮನ್ಸಾಗತ್ತಾ? ಸೊ ಆಸ್ ಇಟ್ ಈಸ್ ಒಂದು ರಿಲೇಶನ್ಶಿಪ್ ಅಟ್ರಾಕ್ಷನ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಡ್ರೆಸ್ಸಿಂಗ್ ಸೆನ್ಸು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ರಿಲೇಶನ್ಶಿಪ್ ನಾವು ಲಾಂಗ್ ಟರ್ಮ್ ತಗೊಂಡೋಗ್ಲಿಕ್ಕೆ ಇದು ಒನ್ ಆಫ್ ದ ಮೇನ್ ರೀಸನ್ ಅಂಡ್ ಕಾರಣ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಲಾಸ್ಟ್ ಪಾಯಿಂಟ್, ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ತಾ ಹೋಗುತ್ತೆ. ಇದ್ರೆ ನೆನಪಿರ್ಲಿ ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಕಾರಣ ಡ್ರೆಸ್ಸಿಂಗ್ ಸೆನ್ಸ್. ಆಕ್ಚುಲಿ ನೋಡಿ, ನೀವು ವೆರೈಟಿ ಆಫ್ ಡ್ರೆಸ್ಸಸ್ ಮತ್ತೆ ನೀಟಾಗಿ ಹಾಕೊಳ್ಳುವಂಥದ್ದು ಅಂಡ್ ನಿಮ್ಮ ಬಾಡಿನ ಫಿಟ್ ಆಗಿ ಇಟ್ಕೊಳ್ಳುವಂಥದ್ದು, ಅಪಿಯರೆನ್ಸ್ ಬೆಸ್ಟ್ ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ಗೂ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಅಂಡ್ ನಿಮಗೊಂದು ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ನಾನು ಕರೆಕ್ಟ್ ಆಗಿದ್ದೀನಿ, ನೀಟ್ ಆಗಿದ್ದೀನಿ, ಸೊ ಅಂಡ್ ನನ್ನನ್ನು ಇಷ್ಟಪಡ್ತಾರೆ ಜನ. ಲೈಕ್ ಆ ತರದಲ್ಲಿ ಇದೀನಿ, ಇಷ್ಟಪಡೋದು ಬಿಡೋ ಸೆಕೆಂಡ್ ವಿಚಾರ, ಬಟ್ ನಾನು ನೀಟ್ ಆಗಿದ್ದೀನಿ, ಚೆನ್ನಾಗಿದೆ, ನೀಟ್ ಇದೆ, ನಮಗೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಚೆನ್ನಾಗಾಗತ್ತೆ. ಓಕೆ, ಒಂದು ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ನಾವು ಡ್ರೆಸ್ಸಿಂಗ್ ಅಲ್ಲಿ ನೀಟ್ ಆಗಿತ್ತು ಅಂತ ಹೇಳಿದ್ರೆ ಇದು ಒಂದು ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಏನಂತ ಹೇಳ್ತಾರೆ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ನಾವು ಲೈಕ್ ಹೊರಗಡೆ ಇರೋರಿಗೆ ನಾವು ಶೋ ಅಪ್ ಮಾಡ್ತೀವಲ್ಲ ಗೊತ್ತಿಲ್ಲ, ಬಟ್ ಎಷ್ಟು ನೀಟ್ ಆಗಿರ್ತೀವಿ, ಎಷ್ಟು ಕ್ಲೀನ್ ಆಗಿರ್ತೀವಿ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಹೊರಗಡೆ ಯಾವ್ಯಾವ ಪ್ಲೇಸಲ್ಲಿ ಹೆಂಗಿರ್ತೀವಿ ಅನ್ನೋದನ್ನ ತೋರಿಸ್ಕೊಡುತ್ತೆ. ಆತ್ಮಗೌರವ ಅಂತ ಹೇಳ್ತೀವಲ್ಲ ಅದು ತೋರಿಸ್ಕೊಡ್ತು. ಅದಕ್ಕೆ ಒಂದು ರಿಲೇಶನ್ಶಿಪ್ ಅಲ್ಲಿ ಡ್ರೆಸ್ಸಿಂಗ್ ಸೆನ್ಸು ತುಂಬಾ ಮುಖ್ಯ ಇದೆ. ಇರೋ ಡ್ರೆಸ್ಗಳಲ್ಲೇ ನಾವು ನೀಟಾಗಿ ನಮ್ಮ ಪಾರ್ಟ್ನರ್ ಒಟ್ಟಿಗೆ ನಾವು ನೀಟಾಗಿತ್ತು ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ಆಕ್ಚುಲಿ ನನ್ನ ಒಂದು ಥಾಟ್. ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಕ್ಯಾರೆಕ್ಟರ್ ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ, ಮೆಚುರಿಟಿ ಅದ್ರೊಟ್ಟಿಗೆ ಇದು ಬೇಕು ಅನ್ನೋದು ನನ್ನ ಒಂದು ಥಾಟ್. ಅದಕ್ಕೇನೆ ಹೇಳ್ತಾ ಇರೋದು. ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕೌನ್ಸಿಲಿಂಗ್ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ನಮಸ್ತೆ.